2400 ಡಿವೈಡೆಡ್ ಬೈ ಒಂದು 18 ಅಂತಾನೆ ಇಟ್ಕೊಳ್ಳಿ ಮೈಲೇಜು ಇಂಟು ಪವರ್ ಪೆಟ್ರೋಲ್ 115 rupees ಹತ್ರ 15,300 ರೂಪಾಯಿ ಪೆಟ್ರೋಲ್. ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅಪ್ ಆಟೋಮೋಟಿವ್. ಸೊ ಇವಾಗ ಟೈಮ್ ಬಂದು 5:18 ಸಂಡೇ. ಬೆಳಗ್ಗೆನೆ ಒಂದು ರೈಡ್ ಮುಗಿಸ್ಕೊಂಡು ಬಂದ್ವಿ. ರೈಡ್ ಮುಗಿಸ್ಕೊಂಡು ಬಂದಿರೋದ್ರಿಂದ ಅಪ್ರಾಕ್ಸಿಮೇಟ್ 50 ಕಿಲೋಮೀಟರ್ಸ್ ರೈಡ್ ಆಗಿತ್ತು. ನಾನು ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರಾ ಎಲ್ಲೋಗಿದ್ದೇನೋ ಅಂತ. ನೋಡಿಲ್ಲ ಅಂದರೆ ಪ್ಲೀಸ್ ವಾಚ್ ಇಟ್ ಔಟ್. ಡಸ್ಟ್ಗಳು ಆಗಿದೆ, ಸೊ ಅದಕ್ಕೆ ಇವಾಗ ಅದನ್ನ ಒಂದು ಕ್ಲೀನ್ ಮಾಡೋಣ. ಹೆಂಗೆ ಅಂದರೆ ಸೊ ನೀವೇನು ನೋಡಿದ್ರಲ್ಲ ಅಷ್ಟು ನನ್ನ GTಯ ಮೇಕಪ್ ಕಿಟ್ ಆಗಿರುತ್ತೆ. ಸಿಂಪಲ್ ಆಗಿ ನಮ್ಮ ಮನೇಲಿ ಹಾರ್ಡ್ ವಾಟರ್ ಇರೋದ್ರಿಂದ ಫಿಲ್ಟರ್ ವಾಟರ್ ಯೂಸ್ ಮಾಡ್ತಿದ್ದೀನಿ ಸಾಫ್ಟ್ ನೀರಿಗೆ. ಆ್ಯಂಡ್ ಕಂಪ್ಲೀಟ್ ಒಂದು ಸ್ಪ್ರೇ ಮಾಡ್ಬಿಡ್ತೀನಿ. ನಾನು ಜಾಸ್ತಿ ವಾಶ್ ಮಾಡ್ಸೋಕೆ ಆಗಿರ್ಬೋದು. ಆ್ಯಂಡ್ ಈ ಸೈಡ್ ಪ್ಯಾನಲ್ಸ್ ಇದು ಬಿಟ್ಟು ನಾನು ಇನ್ನೇನು ಕೋರ್ಸಕ್ಕೆ ಹೋಗಲ್ಲ. ಮೇಜರ್ ಟೈರ್ ಎಲ್ಲ ಮಂತ್ಲಿ ಒನ್ಸ್ ಸರ್ವಿಸ್ ಮಾಡಿಸಿದಾಗ ಕ್ಲೀನ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ಯಾವುದೇ ಆದಂಥ ಸ್ವೆಲ್ ಮಾರ್ಕ್ಸ್ ಇದು ಬಿಡಲ್ಲ ಈ ಮೈಕ್ರೋಫೈಬರ್ ಕ್ಲಾತಲ್ಲಿ. ಸೊ ಈಗ ಇದನ್ನು ಕ್ಲೀನ್ ಮಾಡಿ ನಿಮಗೆ ಸಿಗ್ತೀನಿ. ನಮ್ಮ ತೇಜಸ್ ಅವ್ರು ಪಿಕ್ ಮಾಡಿಕೊಂಡು ಶೆಲ್ಗೆ ಹೋಗಿ ಫ್ಯೂಯಲ್ ಅಪ್ ಮಾಡಿಸ್ಕೊಬೋಣ. ಲೆಟ್ಸ್ ಗೋ. ಇವತ್ತಿನ ಬೆಳಗ್ಗೆ ರೈಡಲ್ಲಿ ನಮ್ಮ ತೇಜಸ್ ಅವರು ಪಾಠಕ್ಕಿರಲಿಲ್ಲ, ಫ್ಯಾಮಿಲಿ ಜೊತೆ ಕೆಲಸ ಇತ್ತು ಅಂತ ಆಚೆ ಹೋಗಿದ್ರು. ಬಟ್ ನಾವು ಈಸ್ ಜಾಯ್ನಿಂಗ್ ಅಸ್. ಪ್ರಾಬ್ಲಮ್ ಏನು ಗೊತ್ತಾಗ, ಇನ್ನೂ ನನ್ನ ಫ್ರೆಂಡ್ಸ್ಗಳು ಅಷ್ಟು ಕಂಫರ್ಟೇಬಲ್ ಆಗಿಲ್ಲ ಕ್ಯಾಮ್ರಾಗೆ. ಒನ್ಸ್ ಅವರು ಕಂಫರ್ಟ್ ಆಗಿಬಿಟ್ರೆ ಕ್ಯಾಮ್ರಾ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ವಿಡಿಯೋಸ್ ನೋಡೋಕ್ಕೆ. ನಿಮಗೆ ನಾವು ಮಾತಾಡೋ ಒಂದೊಂದು ಪದಗಳು ನಿಮಗೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅಂದರೆ ಸ್ವಲ್ಪ ಟೈಮ್ಗೆ ಲೆಟ್ ದೆಮ್ ಆಲ್ಸೋ ಗೆಟ್ ಅಡ್ಜಸ್ಟೆಡ್ ಟು ದ ಕ್ಯಾಮ್ರಾ. ಆಮೇಲೆ ನಾನು ಅವ್ರನ್ನೂ ಇನ್ಕ್ಲೂಡ್ ಮಾಡ್ಕೋತೀನಿ. ಎಷ್ಟು ಅಂತ ನಾನು ಒಬ್ಬನ್ನೇ ನೋಡ್ತೀರಾ ಬೇಜಾರಾಗುತ್ತೆ, ನನಗೆ ಗೊತ್ತು ನಾನೇ ಯಾರನ್ನ ಒಬ್ರು ನೋಡಿದ್ರೆ. ಓ ಮೈ ಗಾಡ್, ಟಾಟಾ ಸಿಯಾರಾ ಸೂಪರ್ಬ್ ಆಗಿದೆ. ಮಿನಿ ರೇಂಜ್ ರೋವರ್ ಏನ್ ಲುಕ್ ಕೊಟ್ಟಿದ್ದೇನೆ ಗೈಸ್. ನನಗೆ ಫ್ರಂಟ್ ಲುಕ್ ಇಂದ ರಿಯರ್ ಲುಕ್ ಇದೆಯಲ್ಲ ಮ್ಯಾನ್, ಸ್ಟ್ಯಾಂಪ್ ಗಾಡ್. ಅದನ್ನು ಒಂದು ರಿವ್ಯೂ ಮಾಡ್ಬೇಕು ಗೈಸ್. ಏನ್ ಮಾಡೋಣ, ಟಾಟಾ ಶೋರೂಮ್ ಅಲ್ಲಿ ಅಷ್ಟು ಜನ ಇರ್ತಾರೆ ಹೋದಾಗೆಲ್ಲ. ಅದು ಸಿಯಾರಾ ನೋಡಕ್ ಎಷ್ಟು ಜನ ಬಂದಿರ್ತಾರೆ ಅಂದ್ರೆ ನಮ್ಮ ಮೈಸೂರು ಶೋರೂಮ್ ಅಲ್ಲಿ ನನಗೆ ಅಲ್ಲಿ ಬ್ಲಾಗ್ ಮಾಡಕ್ಕೆ ಆಗಲ್ಲ. ಬೆಳಗಿನ ರೈಡ್ ಮುಗಿಸ್ಕೊ ಬಂದ ತಕ್ಷಣ ಫ್ಲಾಟ್ ಆಗ್ಬಿಟ್ಟಿದೆ. ನಾನು ಮನೆಯಲ್ಲಿ ಕಂಟಿನ್ಯೂಸ್ 3 hours ನಾನು ಕಂಪ್ಲೀಟ್ ಡೀಪ್ ಸ್ಲೀಪ್ ಅಲ್ಲಿ ಇದ್ದೆ. ಒಂದು ಚೂರು ಎದ್ದಿರ್ಲಿಲ್ಲ. ಅದ್ರಲ್ಲೂ ಆ ಮಟನ್ ಪಲಾವ್, ಡೆಫಿನೆಟ್ಲಿ ಯಾರು ನಾನ್ ವೆಜ್ ಲವರ್ಸ್ ಇದ್ರೆ ಬೆಳಗ್ಗೆ ಒಂದು ರೈಡ್ ಹೋಗ್ಬಿಡಿ. ಇಲ್ಲ ಬೆಳಿಗ್ಗೆ ವರ್ಕೌಟ್ ಸೆಷನ್ ಏನಾರೋ ಮಾಡ್ಕೊಂಡು, ಸೈಕ್ಲಿಂಗ್, ಎನಿಥಿಂಗ್, ಬ್ಯಾಡ್ಮಿಂಟನ್ ಏನಾರೋ ಮಾಡ್ಕೊಳ್ಳಿ. ಹೋಗ್ಬಿಟ್ಟು ನಾನ್ ವೆಜ್ ಏನಾದ್ರು ನೀವು ತಿನ್ನೋರಾದ್ರೆ ಈ ತರ ಒಂದು ಒಳ್ಳೆ ಮಟನ್ ಪಲಾವು, ಎನಿಥಿಂಗ್ ನಾನ್ ವೆಜ್ ತಿನ್ಬಿಟ್ರೆ ಅದ್ರಲ್ಲಿರೋ ಸುಖ ಇನ್ಯಾವುದ್ರಲ್ಲೂ ಇಲ್ಲ. ಟ್ಯಾಂಕ್ ಕ್ಲೀನಾಗಿ ಇಟ್ಟಿದ್ದೀನಿ ಗಲೀಜಾಗಿ ಇಡೋಕ್ಕಿಂತ. ಈ ಮಿಸ್ಟರ್ ಕ್ಲೀನ್ ಎಷ್ಟು ಡರ್ಟಿ ಆಗುತ್ತೆ ಅಂದರೆ ಬ್ಯಾಡ್ ಬಾಯ್ ಸಿಕ್ಕಾಪಟ್ಟೆ ಕಷ್ಟ. ಒಂದು ಸಿಂಗಲ್ ಹಿಂಗೆ ಫಿಂಗರ್ ಪ್ರಿಂಟ್ ಆಗಿಬಿಟ್ರು ಎದ್ದು ಕಾಣುತ್ತೆ. ನಾವು ನಮ್ಮ GTY ಮನೆ ಹತ್ರ. ಅವನು ಬರ್ತಿದ್ದಂಗೆ ಎಲ್ಲೇ ನೋಡಿ ಅವನು GT ಕಾಣಿಸ್ತಾ ಇದೆ. ಅವನು ಬರ್ತಾ ಇದ್ದಂಗೆ ಶೆಲ್ಗೆ ಹೋಗಿ ಇಬ್ರು ಫ್ಯೂಯಲ್ ಅಪ್ ಮಾಡಿಸ್ಬಿಡೋಣ. ಅವನು ಮಾಡಿಸ್ಬೇಕಂತೆ. ನೋಡಿ, ಇದು ಬಂದು ಎಕ್ಸಾರ್ ಕಂಪ್ನಿಯ ಒಂದು ಕಾರ್ಬನ್ ಫೈಬರ್ ಹೆಲ್ಮೆಟ್. ಎಷ್ಟು ಬಂದು ಹತ್ತತ್ರ 12K ಇದೆ. ನೀವು ಎಷ್ಟು ಹೈ ಪೇ ಮಾಡ್ತಾ ಹೋಗ್ತೀರೋ ಅಷ್ಟು ಲೈಟ್ ವೈಟ್ ನಿಮ್ಮ ಹೆಲ್ಮೆಟ್ ಆಗುತ್ತೆ. ಆಟೋ ಕಟ್ ಅದಕ್ಕೂ ಹಾಕಿ, ಆಟೋ ಕಟ್ ಇದಕ್ಕೂ ಹಾಕಿ. ಅಡ್ವಾಂಟೇಜಸ್ ಆಫ್ ಶೆಲ್ ಅಂದ್ರೆ ಇದೆ, ಪಾಯಿಂಟ್ಸ್ ಗಳು ಬರ್ತಾ ಇರುತ್ತೆ. ಆದ್ರಿಂದ ಒಂದು ಯೂಸ್ಫುಲ್. ಟೇಸ್ಟ್ ಈಸ್ ಆಲ್ಸೋ ವೆರಿ ಗುಡ್. ಸೊ ಹಿಂಗೆ ನಮ್ಮ ಬೇಕರಿ ಹತ್ರ ಕೂತಿದ್ವಿ. ಅವಾಗ ಒಂದು ಮೈಂಡ್ ಬಂತು, ಈಗ ನನ್ನ ಗಾಡಿನ ನಾನು 790 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಟೋಟಲ್. ಸೊ 790 ಡಿವೈಡೆಡ್ ಬೈ ಒಂದು 18 ಅಂತ ಇಟ್ಕೊಳ್ಳಿ ಮೈಲೇಜ್ ಈಕ್ವಲ್ಸ್. ಅಂಡ್ ಶೆಲ್ ಪವರ್ ಬಂದು ಇಂಟು 115 ಈಕ್ವಲ್ಸ್ ಹತ್ರ 5,050 ರೂಪಾಯಿ ಪವರ್ ಪೆಟ್ರೋಲ್ ಇದಕ್ಕೆ ಹಾಕ್ಸಿದೀವಿ. ಅಂದ್ರೆ ನಾವು ತಗೊಂಡಾಗಿಂದ ಅಂದ್ರೆ ಒಂದು 2 ವೀಕ್ಸ್ಗೆ ಇಷ್ಟು ಪೆಟ್ರೋಲ್. ಈಗ ನಮ್ಮ GT ಬಾಯ್ ನೋಡೋದಾದ್ರೆ, GT ಬಾಯ್ದು ಟೋಟಲ್ ಬಂದು 2,385 ಅಂದ್ರೆ ಒಂದು 2,400 ಕಿಲೋಮೀಟರ್ ಓಡಿದೆ. ಸೊ 2,400 ಡಿವೈಡೆಡ್ ಬೈ ಒಂದು 18 ಅಂತಾನೆ ಇಟ್ಕೊಳ್ಳಿ ಮೈಲೇಜು ಇಂಟು
ಫಾರ್ ಪೆಟ್ರೋಲ್ 115 rupees. ಹತ್ರ 15,300 ರೂಪಾಯಿ ಪೆಟ್ರೋಲ್ ಇವನ್ ಹಾಕ್ಸಿದ್ದಾನೆ. ಅಂದ್ರೆ ಇವನ್ ತಗೊಂಡು ಆಲ್ಮೋಸ್ಟ್ 5-6 months ಆಯ್ತು, ನಾನ್ ತಗೊಂಡು 2 weeks ಆಯ್ತು. ಸೊ ಇವೊಂದು 5,000 ನಾನು 2 weeks ಅಲ್ಲೇ ಖರ್ಚು ಮಾಡಿದೀನಿ. ಸೊ ಇಷ್ಟು ನಾವು ಒಂದು ಮಾಡ್ತಾ ಇರೋದು ಪೆಟ್ರೋಲಿಗಾಗಿ ಖರ್ಚು. ಇದಿಷ್ಟನ್ನ ಕ್ಯಾಲ್ಕುಲೇಟು ಅಥವಾ ಸೇವ್ ಮಾಡಿದ್ರೆ ಇವತ್ತು ಏನೇನೇನಕ್ಕೂ ಯೂಸ್ ಆಗಿರೋದು. ಅಷ್ಟು ಈಸಿ ಅಲ್ಲ ಮ್ಯಾನೇಜ್ ಮಾಡೋದು ಈ ಬೈಕ್ಸ್ಗಳನ್ನ. ಅಂಡ್ ನೀವು ನೈಟ್ ರೈಡ್ಸ್ಗಳಿಗೆ ಏನಾದ್ರು ಹೋದ್ರೆ ಈ ತರ ಪ್ರಾಬ್ಲಮ್ಸ್ಗಳು ಯಾರ್ಯಾರು ಫೇಸ್ ಮಾಡಿದೀರಾ ಅನ್ನೋದು ಕಮೆಂಟ್ ಮಾಡಿ ನೋಡಿ. ಸೊ ಯಾರ್ಯಾರೆಲ್ಲ ಈ ತರ ಪ್ರಾಬ್ಲಮ್ಸ್ ಫೇಸ್ ಮಾಡಿ ಕ್ಲೀನಿಂಗ್ ಅಲ್ಲಿ ಕಷ್ಟ ಮಾಡಿದೀರಾ ಅದನ್ನ ಒಂದು ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಡೈಲಿ ವ್ಲಾಗ್ ತರ ಒಂದು ಮಾಡಿದೆ ಇದನ್ನ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ತರ ವಿಡಿಯೋಸ್ಗಳು ಇನ್ನೂ ಬರ್ತಾನೆ ಇರುತ್ತೆ. ನಿಮಗೆ ಇಷ್ಟ ಆದ್ರೆ ಡೆಫಿನೆಟ್ಲಿ ಇನ್ನೂ ಚೆನ್ನಾಗಿ ಮಾಡ್ತೀನಿ, ಎಂಟರ್ಟೈನ್ಮೆಂಟ್ ಆಗಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.